ಮಾರ್ನಿಂಗ್ ಗೈಸ್. ನೈಟು ನಾವು ಅಲ್ಲಿ ಕಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮಂಡಿ ತಿನ್ಕೊಂಡು ಆಮೇಲೆ ಫೋನ್ ಚಾರ್ಜ ಖಾಲಿ ಆಗೋಯ್ತು. ಸೊ ಅಲ್ಲಿಂದ ಡೈರೆಕ್ಟ್ ನಮ್ಮ ಸ್ಟೇಗೆ ಬಂದು ಮಲ್ಕೊಂಡಿದ್ವಿ. ರಾತ್ರಿ ಎಲ್ಲ ಒಳ್ಳೆ ನಿದ್ದೆ, ಸ್ವಲ್ಪ ಹೊತ್ತು ಚೆನ್ನಾಗಿತ್ತು. ಅದಾದಮೇಲೆ ಯಾಕೋ ಸೆಕೆ ಫೀಲು. ಅದಕ್ಕೆ ಇವಾಗ ಮಾರ್ನಿಂಗ್ 6:30ಗೆ ಇದು ಸರ್ಫಿಂಗ್ ಕ್ಲಾಸ್ ಇದೆ. ಸೊ ಅದಕ್ಕೆ ಹೋಗಬೇಕು, ಸರ್ಫಿಂಗ್ ಕೂಡ ಮಾಡಬೇಕಲ್ವ. ಸೊ ಅದಕ್ಕೆ 6:30ಗೆ ಬರೋಕ್ಕೆ ಹೇಳಿದ್ದಾರೆ ಟೈಮ್ ಅಂತ. ಅದಕ್ಕೆ ನಮ್ಮ ಕಾರ್ನ ಆಚೆ ಎತ್ತಿಕ್ಕಿದ್ವಿ. ಇನ್ನು ಇಬ್ಬರು ರೆಡಿ ಆಗ್ತಿದ್ದಾರೆ, ಅವ್ರು ಬಂದರೆ ಹೋಗೋದೆ ನಾವು. ಲೆಟ್ಸ್ ಗೋ. ಅಲ್ಲೋಗಿ ತೋರಿಸಿ ನಿಮ್ಗೆ ಹೆಂಗಿರುತ್ತೆ ಏನಂತ ಸರ್ಫಿಂಗ್. ಗೈಸ್ ಇಲ್ಲಿ ಬಂದಿದ್ದೀವಿ, ರಸ್ತಾ ಸರ್ಫ್ ಅಂತೆ. ಸೊ ನೋಡಿ ರೆಡಿ ಆಗ್ತಿದೆ ಎಲ್ಲ ನಮಗೋಸ್ಕರನೇ. ಒಳಗಡೆ ಹೋಗ್ಬಿಟ್ಟು ಫಾರ್ಮ್ ಫಿಲ್ ಮಾಡಿ ಹೋಗ್ತಾ ಇರೋದೆ. ಲೆಟ್ಸ್ ಗೋ. ಚೆನ್ನಾಗಿದೆ, ಬೆಳಗ್ಗೆ ಇದೆಲ್ಲ ಕಾಯ್ತಿದ್ದಾರೆ. ಹೋಗಿ ತಿರ್ಗಾ ಶಾರ್ಟ್ಸ್ ಹಾಕ್ಕೊಂಡು ಎಲ್ಲ ಬಾಯ್ಸ್ ಎಲ್ಲ ಹೊರಗಡೆ ಇದ್ದಾರೆ. ಓಕೆ ಲೆಟ್ಸ್ ಗೋ. ನೋಡಿ ಇಲ್ಲಿ ಹೇಳ್ಕೊಡ್ತಿದ್ದಾರೆ ಹೆಂಗೆ ಸರ್ಫ್ ಮಾಡಬೇಕು ಅಂದ್ಬಿಟ್ಟು ಅವರು. ಟ್ರೈನಿಂಗ್ ಎಲ್ಲ ಮುಗೀತು, ಸರ್ಫಿಂಗ್ ಹೋಗ್ತಿದ್ದೀರಿ. ಮುಂದೆ ಅವ್ರು ಹೋಗ್ತಿದ್ದಾರೆ ಕಾರಲ್ಲಿ, ನಾವು ಹಿಂದೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ಹೆಂಗಿರುತ್ತೆ ನೋಡೋಣ. ತಿಳ್ಕೊಂಡ್ವಿ ಗೈ, ಸರ್ಫಿಂಗ್ ಮಾಡೋ ಕಡೆ ಬಂದ್ವಿ. ನೋಡಿ ಅಲ್ಲೇ ಮಾಡೋದು ನಾವು, ಅದೇ ಬೀಚು. ಹಿಂಗೆ ಹೋಗೋದು ನಡ್ಕೊಂಡು ಹೋಗ್ತಿದ್ದೀವಿ. ಅವ್ರು ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಬನ್ನಿ ಹೆಂಗಿರುತ್ತೇನೋ ಅಂತ. ಇಷ್ಟನೇ ಇರುತ್ತೆ, ಬಟ್ ಇಲ್ಲಿ ಮಾಡೋಣ. ಲೆಟ್ಸ್ ಡೂ ಇಟ್. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ ಓ ವಾವ್. ಬೆಳಗ್ಗೆ 6 ಗಂಟೆಯಲ್ಲಿ ಎದ್ದು ಬಂದು ಟ್ರೈನಿಂಗ್ ತೊಗೊಂಡು ಹೋಗ್ತಿದ್ದೀವಿ. ಅಲ್ಲಿ ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ ನೀರಲ್ಲಿ ಹೆಂಗೆಲ್ಲ ಮಾಡಬೇಕು ಅಂದ್ಬಿಟ್ಟು. ಸೊ ಅಲ್ಲಿ ಮಾಡಿ ಅದಾದಮೇಲೆ ಹೋಗ್ಬಿಟ್ಟು ರೆಸ್ಟ್ ತೊಗೊಂಡು ಫ್ರೆಶ್ ಆಗಿ ಬೇರೆ ಕಡೆ ಹೋಗೋದಿದೆ. ಲೆಟ್ಸ್ ಗೋ. ಹಾಂ ವಾವ್, ಸಕ್ಕತ್ತಾಗಿದೆ. ಗೈಸ್ ಬಂದಿದ್ದೀವಿ ಗೈಸ್. ಬೋರ್ಡ್ ಕೊಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ಗೈಸ್. ಕೈಯಲ್ಲಿ ಇಲ್ಲಿ ಮೀನೆಲ್ಲ ಹಿಡಿತಿದ್ದಾರೆ. ನಮ್ಮ ಬಾಯ್ಸ್ ಎಲ್ಲ ಹಿಡ್ಕೊಂಡು ನಿಂತ್ಕೊಂಡಿದ್ದೀವಿ. ವಿಲ್ ಸಿ ವಾಟ್ ಹ್ಯಾಪನ್. ಏನೇನೋ ನಡೀತಿದೆ ಅಲ್ಲಿ, ಮೀನು ಹಿಡ್ಕೊಂಬಂದಂಗೆ ಅವರೇ. ಸೊ ನೋಡ್ತಿದ್ದಾರೆ ಹೆಂಗಿದೆ ಏನು ಅಂತ. ಶಿಪ್ಸು ಬೋಟ್ಸ್ ಎಲ್ಲ ಸಕ್ಕತ್ತಾಗಿದೆ ನೋಡೋಕ್ಕೆ. ಓಕೆ ಲೆಟ್ಸ್ ಗೋ. ಹಾಂ ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಬೀಚಲ್ಲಿ ಎಲ್ಗೋ ಕರ್ಕೊಂಡು ಹೋಗ್ತಾವ್ರೆ ನೋಡಿ. ಇನ್ನು ನಮ್ಮ ಬಾಯ್ಸ್ ಎಲ್ಲ ಬೋರ್ಡ್ ಎತ್ಕೊಂಡು ಬರ್ತಿದ್ದಾರೆ. ಲೆಟ್ಸ್ ಗೋ. ಅಲ್ಲೇನೋ ಪ್ರೀ ವೆಡ್ಡಿಂಗ್ ಶೂಟ್ ಏನೋ ಆಗ್ತಿದ್ದಂಗಿದೆ ಅಲ್ಲಿ. ಸಕ್ಕತ್ತಾಗಿದೆ ಇಲ್ಲಿ, ಓವರ್ ಕ್ರೌಡ್ ಏನಿಲ್ಲ, ನಾರ್ಮಲ್ ಆಗಿದೆ. ಲೆಟ್ಸ್ ಗೋ. ಬಟ್ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಫೋನ್ ಸಖತ್ ವೆಯ್ಟ್ ಇದೆ. ನೋಡಿ ಗೈಸ್, ಎಲ್ಲ ಈ ಥರ ಇಕ್ಕಿ ಇಲ್ಲೊಂದು ಸರಿ ಟ್ರೈನಿಂಗ್ ಕೊಡ್ತಾರೆ ಹೆಂಗೆ ಮಾಡಬೇಕೇನು ಅಂತ. ಗೈಸ್ ಅಲ್ಲಿ ಸರ್ಫಿಂಗ್ ಎಲ್ಲ ಮುಗಿಸ್ಕೊಂಡು, ಸರ್ಫಿಂಗ್ ಮಾಡೋದು ತುಂಬಾ ಕಷ್ಟ ಇತ್ತು. ನಾವು ಅಂದ್ಕೊಂಡ್ವಿ ಈಸಿ ಇರುತ್ತೆ ಬಿಡು, ಏನು ಬೋಟ್ ಅದೇನದು ಆ ಬೋರ್ಡ್ನ ಹಾಕ್ಬಿಟ್ಟು ಸುಮ್ಮನೆ ಅದ್ರ ಮೇಲೆ ನಿಂತ್ಕೊಂಡು ನೀರು ಮೇಲೆ ಹೋಗೋದು. ಬಟ್ ತುಂಬಾ ಕಷ್ಟ. ಬಾಡಿ ವೆಯ್ಟ್ ರಿಡ್ಯೂಸ್ ಮಾಡಬೇಕು, ಅದಕ್ಕೆ ಬಾಡಿ ಮೇಲೆ ಒಂದು ಕಂಟ್ರೋಲ್ ಇರಬೇಕು, ಒಂದು ಗ್ರಿಪ್ ಇರಬೇಕು, ಆವಾಗ ತಾನೇ ಮಾಡೋಕ್ಕಾಗೋದು. ನಮ್ಮ ಫ್ರೆಂಡ್ಸ್ ವೆಂಕಿ, ಅವನ ತಮ್ಮ ಅಲೆಕ್ಸು, ವಿಶಾಲೆಲ್ಲ ಮಾಡೋಕ್ಕಾಯ್ತು, ಈಸಿಯಾಗಿ ಮಾಡಿದ್ರು. ಬಟ್ ನಾನು ನಮ್ಮ ವಿನಯ್ ಮಾತ್ರ ಮಾಡೋಕ್ಕಾಗಿಲ್ಲ ಕರೆಕ್ಟಾಗಿ. ಬಟ್ ಸ್ಟಿಲ್ ಓಕೆ, ವಿ ಡನ್ ವಾಟ್ ವಿ ಹ್ಯಾಡ್ ಟು ಡೂ. ಸೊ ನಮ್ಮ ಕೈಲಿ ಎಷ್ಟಾಯಿತು ಅಷ್ಟು ಮಾತ್ರ ಮಾಡಿದ್ವಿ. ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು. ಸೊ ಅಲ್ಲಿಂದ ಬಂದ್ವಿ. ಇನ್ನು ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಅದಕ್ಕೆ ಇವಾಗ ಬಂದು ನೋಡಿ ಬಟ್ಟೆ ಎಲ್ಲ ಒಣಗಾಕಿದ್ದೀವಿ. ಬೀಚಲ್ಲಿ ಆಡಿದ್ವಲ್ಲ, ಕಾರಲ್ಲಿ ಪಾರ್ಕ್ ಮಾಡಿಬಿಟ್ಟು ಎಲ್ಲ ಬಾಯ್ಸ್ ಒಳಗಡೆ ಇದ್ದಾರೆ. ಸೊ ಇವಾಗ
ಎಲ್ಲ ಫ್ರೆಶ್ ಆಗಿ ಬರ್ತಿದ್ರು. ಫಸ್ಟ್ ನಾನೇ ಫ್ರೆಶ್ ಆಗಿ ಬಂದೆ. ಇವಾಗ ಎಲ್ಲರಿಗೂ ವೆಯ್ಟ್ ಮಾಡಿ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗೋಣ. ಇವಾಗ ಸದ್ಯಕ್ಕೆ ಏನಾದ್ರು ಸ್ವಲ್ಪ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ. ಬಿಕಾಸ್ 2 ಡೇಸಿಂದ ಜಸ್ಟ್ ಏನಂತಾರೆ ಪರೋಟ ಚಿಕನ್ ಕರಿ, ಚಿಕನ್ ಗ್ರೇವಿ ಬರೀ ಅದೇ ಆಗೋಗಿದೆ. ಪರೋಟ ದೋಸೆ. ಸೊ ಇವತ್ತು ಅಟ್ಲೀಸ್ಟ್ ಸ್ವಲ್ಪ ಏನೋ ಸ್ಪೆಷಲಾಗಿ ತಿನ್ನೋಣ ಅಂತಿದ್ದೀವಿ. ಲೈಕ್ ಚಿಕ್ಕದಾಗಿ ನಮ್ಮ ಮ್ಯಾಗಿನೋ ಅಥವಾ ಅನ್ನ ಸಾಂಬಾರು ಅಥವಾ ಉಪ್ಪಿಟ್ಟು ಏನಾದ್ರು ಸಿಗುತ್ತೋ ಅಂತ. ಬಟ್ ಇಲ್ಲಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ವಿಲ್ ಟ್ರೈ ಆರ್ ಲೆವೆಲ್ ಬೆಸ್ಟ್. ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು. ಯಾಕಂದರೆ ಹೊಟ್ಟೆ ಹತ್ತಿದೆ. ಓಕೆ, ಸೊ ಊಟ ಮಾಡ್ಕೊಂಡು ಸಿಗ್ತೀನಿ ನಾನು ನಿಮಗೆ. ಗುಡ್ ಈವ್ನಿಂಗ್. ಇವತ್ತು ನಾವು ಬೆಳಗ್ಗೆ ಎಲ್ಲ ಹೋಗಿ ಸರ್ಫಿಂಗ್ ಮಾಡ್ಕೊಂಡ್ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ನೋಡಿ ಎಲ್ಲಿ ಬಂದಿದ್ದೀರಿ ಅಂತ ಬಾಯ್ಸ್ ಎಲ್ಲರೂ ನೋಡಿ. ವಾ ಸಕ್ಕತ್ತಾಗಿದೆ, ಸೂಪರ್ ಸಕ್ಕತ್ತಾಗಿದೆ. ಕೂತ್ಕೊಳಕ್ಕೆ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ತಾಯಿದ್ದೀವಿ ನಮ್ಮ ಬಾಯ್ಸ್ ಎಲ್ಲರೂ. ವಾ ನೋಡಿ ಹೆಂಗಿದೆ ಅಂತ. ಗೈಸ್ ಅಲ್ಲಿಂದ ಬಂದ್ವಿ. ಇವಾಗ ನಮ್ಮ ವಿನಯ್ ಅವ್ರದ್ದು ಸ್ಪೆಕ್ಸು ಕಳ್ಕೊಂಬಿಟ್ರು ನೆನೆ ಕಯಾಕಿಂಗ್ ಹೋದಾಗ. ಅದನ್ನು ಆರ್ಡರ್ ಮಾಡಿದ್ವಿ ಇಲ್ಲೇ ಅದು ವರ್ಕಾಲ ಸಿಟಿಯಲ್ಲಿ. ಸೊ ಅದಕ್ಕೆ ಹೋಗಿ ಅದನ್ನ ತಗೊಬೇಕಿದೆ. ಇವಾಗ ಅಲ್ಲಿ ನಮ್ಮ ಬಾಯ್ಸ್ ಪಾನಿಪುರಿ ತಗೊಂತಿದ್ದಾರೆ. ಪಾನಿಪುರಿನೋ ಏನೋ ಬೇಲ್ಪುರಿನೋ ಗೊತ್ತಿಲ್ಲ ತಗೊಂತಿದ್ದಾರೆ. ಹೋಗೋಣ ನೀನು ಇರ್ತೀನೋ ಕಾರಲ್ಲಿ ಮಗ? ಬಾ ಮಗ ಹೋಗೋಣ. ಬಾ ಎ ಸಿ ಇಲ್ಲ ಅಂದರೆ ಸತ್ತೋಗ್ತೀವಿ ಇಲ್ಲಿ. ಕಾರ್ ಲಾಕ್ ಮಾಡ್ರ. ಏನೋ ನಡೀತಿದೆ, ಏನೋ ಮಾಡ್ತಿದ್ದಾರೆ ಬಿಸಿ. ಏನಿದು? ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್ ಬ್ರೋ? ಹಾಟ್ ಇದೇನೋ ಸಲಾಡು ಚೆನ್ನಾಗಿದೆ ತಿನ್ನೋಕ್ಕೆ, ಅದಕ್ಕೆ ತಗೊಂಡು ತಿಂತಿದ್ದೀವಿ. ಅಲ್ಲಿ ಪಾನಿಪುರಿ ಏನೋ ಇದೆ, ತಿನ್ನಲ್ಲ. ಚೆನ್ನಾಗೈತೆನಾ? ಸಾಸ್ ಹಾಕೋ. ಇಲ್ಲಿ ಹಾಕ್ಕೊಂಡ್ಲಿ ಇನ್ನೂ ಸಾಸ್ ಎಕ್ಸ್ಟ್ರಾ ಗೈಸ್. ಇವಾಗ ನಮ್ಮ ಹುಡುಗಂದು ಸ್ಪೆಕ್ಸ್ ಸಿಕ್ಕಿದೆ. ನೆನ್ನೆ ಕಯಾಕಿಂಗ್ ಮಾಡ್ಬೇಕಾದ್ರೆ ಬಿದ್ದೋಗಿತ್ತಲ್ವ ಅದು. ಸೊ ತಗೊಂಡೋಗಿ ತಿರ್ಗಾ ವಾಪಸ್ ಅದೇ ಜಾಗಕ್ಕೆ ಬಂದಿದ್ದೇನೆ. ಎಲ್ಲಿ ಕಯಾಕಿಂಗ್ ಮಾಡಿದ್ರು ಅಲ್ಲಿಗೆ ಬಂದಿದ್ದೀವಿ. ಅಯ್ಯೋ ಅದು 10,000 ಅಂತೆ. ಅದು ಕಳೆದೋಗಿತ್ತು, ಸಿಗಲ್ಲ ಬಿಡೋದು. ನೀರಲ್ಲೆಲ್ಲ ಹೋಗ್ಬಿಟ್ಟಿರ್ತೆ ಅಂದ್ಕೊಂಡಿದ್ರಿ. ಅದಕ್ಕೆ 3,500 ಖರ್ಚು ಮಾಡಿ ತಿರ್ಗಾ ನೆನೆ ಅದು ಕೇರಳದಲ್ಲೇ ಒಂದು ಆರ್ಡರ್ ಮಾಡಿ ಇವತ್ತಿಗೆ ರೆಡಿ ಆಯಿತು. 7:30ಗೆ 7:45 ಇವರು ಫೋಟೋ ಕಳಿಸೋದು ಇಟ್ಸ್ ರೆಡಿ ಅಂತ. ಏನು ಮಾಡೋದು, ಇರೋ ಬರೋ ಕಾಸೆಲ್ಲ ಹೋಯಿತು ಅವನದು. ಸೊ ಇವಾಗ ಬಂದು ಇಸ್ಕೊಂಡಿದ್ದು, ಅದನ್ನು ಇಸ್ಕೊಂಡು ಇದನ್ನು ಇಸ್ಕೊಂಡು ಹೊಸದು ಹಾಕ್ಕೊಂಡಿದ್ದಾನೆ. ಹಳೇದು ಎತ್ತಿಕೊಂತಾನಂತೆ, 2 ಇಕ್ಕೊಂತಾನೆ ನಿಮ್ಮ ಮೇಲೆ ಅವನು. ಇನ್ನೊಂದು ಸರಿ ಈ ಮಿಸ್ಟೇಕ್ ಮಾಡಲ್ಲ ಅಂತೇಳಿದಾನೆ. ನೋಡೋಣ. ಇದು 2ನೇ ಸರಿ ಕಳ್ಕೊಂಡಿರೋದು ಅವನು. ಬಟ್ ಸಿಕ್ಕಿಲ್ಲ, ಇವತ್ತು ಸಿಕ್ಬಿಟ್ಟಿದೆ ಹೆಂಗೋ. ನಿನ್ನೆ ಬಂದಿದ್ದ ಜಾಗ, ನಿನ್ನೆ ಬೆಳಗ್ಗೆ ಬಂದಿದ್ವಿ. ಇವಾಗ ನೋಡಿ ಹೆಂಗಿದೆ ರಾತ್ರಿ ಹೊತ್ತು ಸೈಲೆಂಟಾಗಿ ಇಸ್ಕೊಂಡ್ಬರ್ತಾಯಿದ್ದಾರೆ. ಸಿಗ್ತೇನಾ? ತೋರ್ಸಪ್ಪ ಅದನ್ನು. ನೋಡಿ ಈ ಒಂದು ಸ್ಪೆಕ್ಸು ನಿನ್ನೆ ಕಯಾಕಿಂಗ್ ಮಾಡ್ಬೇಕಾದ್ರೆ ಬಿದ್ದೋಗಿದ್ದು ನೀರಲ್ಲಿ. ಇನ್ನೊಂದು ಸ್ಪೆಕ್ಸು ಇವತ್ತು 7:15 ರೆಡಿ ಆಗಿದ್ದು. ಅವ್ನು ಹಾಕ್ಕೊಂಡಿದ್ದಾನೆ ನೋಡಿ. ತೋರಿಸೋ ಅದನ್ನು ನೋಡಿ. ದೇವರೇ ಬಿಡಿ. ಹೆಂಗೋ ಫ್ರೆಂಡ್ಸ್ ಯಾರೇ ಬರಲಿ ಬೈಕ್ಸ್ ಹಾಕ್ಕೊಂಡು ಕಯಾಕಿಂಗ್ ಮಾಡಲೇಬೇಡಿ, ಬಿದ್ದೋಗುತ್ತೆ. ನಿಮ್ಗೆ ಗೊತ್ತಾಗೋದೇ ಇಲ್ಲ. ಅವ್ನು ಬಿಚ್ಚಿ ಪಾಕೆಟಲ್ಲಿ ಇಟ್ಕೊಂಡಿದ್ದ. ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಪಾಕೆಟಿಂದ ಹೋಗ್ಬಿಟ್ಟಿದೆ ಅದು ಹಂಗೆ. ಇವತ್ತು ಸಿಕ್ಕಿದೆ. ಬನ್ನಿ ವಾಪಸ್ ನಾವು ನಮ್ಮ ಸ್ಟೇಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ತಿನ್ಕೊಂಡು ಲೈಟಾಗಿ ಹೋಗ್ಬಿಟ್ಟು ರೆಸ್ಟ್ ಮಾಡಿ ನಾಳೆ ಜಟಾಯುಗೆ ಹೋಗ್ಬೇಕು. ಗೋ. ಅವನೆಲ್ಲಿ ಹೋಗ್ತಾವನೆ ನೋಡಿ. ಇವಾಗ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀರಿ. ನೆನ್ನೆ ಎಲ್ಲಿ ಬಂದಿದ್ರು ಅಲ್ಲಿಗೆ ಫಾತಿಮಾ. ಚೆನ್ನಾಗಿದೆ, ಒಂಥರ ತೃಪ್ತಿ ಅನಿಸ್ತು ತಿಂದಿದ ತಕ್ಷಣ. ಅದಕ್ಕೆ ತಿರ್ಗಾ
ಮೇಲೆ ಪಲಾವ್ ಹಾಂ ಓಕೆ ಮೇಲೆ ಹೋಗಿ ಅಂತಿದ್ದಾರೆ. ಇದು ಶವರ್ಮ, ಇವತ್ತು ಶವರ್ಮ ಟ್ರೈ ಮಾಡ್ತೀನಿ ನಾನು. ಹಾಂ ಇರುತ್ತಾ ಶವರ್ಮ ಇರುತ್ತಾ? ಸವಾಯಿ ಇರಬೇಕು. ಓಕೆ ಸೂಪರ್ ಆಗಿರುತ್ತೆ ಇಲ್ಲಿ. ಹೇಳಿಲೆಲ್ಲ ತಿಂತಿದ್ದಾರೆ. ಇದು ಮೇಲೆ ನಮಗೆ ಸಕ್ಕತ್ತಾಗಿರುತ್ತೆ ನೋಡಿ ಬಾಯ್ಸ್. ನೋಡಿ ಇವ್ರದ್ದು ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ತುಂಬ ಕಂಫರ್ಟ್ ಅನಿಸುತ್ತೆ ಅವ್ರದ್ದು. ನೋಡಿ ನಮಗೆ ಪ್ರೈವೇಟಾಗಿ ಒಂದು ಜಾಗ ನಾನು ಎಲ್ಲೇ ತಿಂದಿದ್ದು ನಾವು ಇಲ್ಲಿ ತಿನ್ನೋಣ ಇವತ್ತು. ಓಕೆ ಗೈಸ್ ನೋಡಿ ಪ್ಲೇಟ್ ಶವರ್ಮ ಅಂತ ಇದು ನೋಡಿ ತಿಂತಾ ಇದ್ದಾರೆ. ನಾನು ವಿಶಾಲು ಬೆಂಕಿ ಅದೇ ತೊಗೊಂಡ್ವಿ. ಅವರಿಬ್ಬರದ್ದು ಬರ್ತಿದೆ ಸ್ಪೆಷಲಾಗಿ, ಅವರೇನೋ ಇಲ್ಲಿದ್ದಾರೆ. ಸೊ ಬಂದಮೇಲೆ ತಿನ್ನೋಣ. ನಮ್ಮ ಅಲೆಕ್ಸ್ ಅಲ್ಲ ಅವರೇ. ಗೈಸ್ ವರ್ಕಾಲದಲ್ಲಿ ಕೊನೆಯ ದಿನ ನೋಡಿ, ನಮ್ಮ ಬಾಯ್ಸ್ ಎಲ್ಲ ನಡ್ಕೊಂಡು ಬೀಚ್ಗೆ ಹೋಗ್ತಾ ಇದ್ದೀವಿ. ವಿಶಾಲ್ ಸರ್ ಇಲ್ಲೇ ಇದ್ದಾರೆ. ನಡೀರಿ ಲೆಟ್ಸ್ ಗೋ ಹೋಗೋಣ. ಹೋಗ್ಬಿಟ್ಟು ಬೀಚೆಲ್ಲ ಸುಮ್ಮನೆ ನೋಡ್ಕೊಂಡು ಒಂದು ಲಾಸ್ಟ್ ಟೈಮ್ ಹಂಗೆ. ಅದಾದಮೇಲೆ ನಾಳೆ ಬೆಳಗ್ಗೆ ಹಂಗೆ ಹೋಗಿ ಜಟಾಯು ನೋಡಿಕೊಂಡು ಹಂಗೆ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾಳೆ ಹೋಗ್ತಾ ಇದ್ದೀವಿ ಮತ್ತೆ ಬ್ಯಾಂಗ್ಳೂರ್ಗೆ. ಹಾಂ ಮತ್ತೆ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ. ನೀವೆಲ್ಲನೂ ಬಂದು ಎಲ್ಲ ಎಂಜಾಯ್ ಮಾಡಿ. ಚೆನ್ನಾಗಿದೆ ಜಾಗ. ಬರ್ಬೇಕಾದ್ರೆ ಸರಿಯಾಗಿ ಉಪ್ಪು ಖಾರ ಎಲ್ಲ ತೊಗೊಂಬಂದ್ಬಿಡ್ರಿ. ಯಾಕಂದರೆ ಚಿಲ್ಲಿ ಚಿಕನ್ ತೊಗೊಂಡ್ರೂ ಸ್ವೀಟ್ ಇದೆ. ಆ್ಯಂಡ್ ಇದು ಗ್ರೀನ್ ಚಿಲ್ಲಿ ತಿಂತಾಯಿದ್ರೆ ಕುಕುಂಬರ್ ಥರ ಇದೆ. ಅಲ್ಲಿ ಮುಂದೆ ಹೋಗ್ತಾ ನಮ್ಮ ಹುಡುಗಾಗೆ ಕಾರಣ ಇಲ್ಲ ಅಂತೆಲ್ಲ ಊರು ಬಿಟ್ಟು ಹೋಗ್ಬಿಡೋಕೆ ರೆಡಿ ಆಗೋನು ಅವನು. ಏನು ನಡಿ ಯಾಕ್ರೋ ಪರ್ಸ್ ಬಿಟ್ಟು ಬಂದಿದ್ದೀರಾ? ಪರ್ಸ್ ಬಿಟ್ಟು ಬಂದವ್ರೆ ಗೈಸ್ ಇವರು. ಮನುಷ್ಯ ಅಂದಮೇಲೆ ಸ್ವಲ್ಪ ಆದರೂ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕು. ಇವನಿಗಿಲ್ಲ, ಇವನು ಸೆಂಟ್ರಾಗಿರೋನಿಗೆ. ಹಲೋ ಗೈಸ್, ಇವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಲೆಕ್ಸ್ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಏರ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಓಕೆ ನೀರು ಎಲ್ಲಿ ನೋಡಿದ್ರು ನೀರು. ಬಚ್ಚಲು ಮನೆ. ಹಾಂ ರೆಡ್ ಅಲರ್ಟ್ ಎಲ್ಲ ಇದೆಯಂತೆ. ಹೋಗೋ ದಾರಿ ನಾವು ಕೋಟೆಯಂ ದಾಟ್ಕೊಂಡು ಹೋಗ್ಬೇಕು. ಅದೂ ರೆಡ್ ಅಲರ್ಟಲ್ಲಿದೆ. ಆದಷ್ಟು ಬೇಗ ಬೆಂಗಳೂರು ರೀಚ್ ಆಗೋದೆ ಸಾಕು. ಟ್ರಾಫಿಕಲ್ಲಿ ಸಿಗಾಕೊಂಡಿರೆ ಆರಾಮಾಗಿ ಬರ್ಬೇಕಾದ್ರೆ ಸೇಲ ಮಾತ್ರ ಆಗ್ತಲ್ವ, ಆ ಥರ ಏನೂ ಆಗದೆ ಆರಾಮಾಗಿ ಹೋಗ್ಬಿಟ್ರೆ ಸಾಕಪ್ಪ. ದೇವರೇ ಕಾಪಾಡು. ಬೆಂಗಳೂರಾಗೂ ಹಂಗೆ ಇದೆ ಅಂತ ಕೇಳ್ಪಟ್ಟೆ. ನಾವು ಅಲ್ಲಿಂದ ಬಂದಮೇಲೆ ಮಾನ್ಯತಾ ಟೆಕ್ ಪಾರ್ಕು ಆ ಸೈಡೆಲ್ಲ ಫುಲ್ ಮಳೆ ಅಂತೆ. ಮಾನ್ಯತಾ ಟೆಕ್ ಪಾರ್ಕು, ಮಾನ್ಯತಾ ವಾಟರ್ ಪಾರ್ಕ್ ಆಗೋಗಿದೆ. ಕೇಳಿಸ್ಕೊಂಡು ತುಂಬಾ ಬೇಜಾರಾಗೋಯಿತು. ಮಾನ್ಯತಾ ಟೆಕ್ ಪಾರ್ಕ್ಗೋಸ್ಕರ ಅಲ್ಲ, ಅಲ್ಲಿ ಕೆಲಸ ಮಾಡೋ ನಮ್ಮಂಥ ಎಂಪ್ಲಾಯಿಗೋಸ್ಕರ ಭಲೇ ಬೇಜಾರಾಗೋಯ್ತು. ಆಗೋದೆಲ್ಲ ಒಳ್ಳೆದಕ್ಕೆ ಅಂದ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಬಂದ್ರ ಗೈಸ್ ಬೀಚ್ ಹತ್ರ ಬಂದಿದ್ದೀರಿ ಗೈಸ್. ನಮ್ಮ ಕಾರ್ನಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀರಿ. ನಮ್ಮ ವೆಂಕಿಯನ್ನ ನೋಡಿ ಸ್ಟನ್ಸ್ ಮಾಡ್ತವ್ರೆ. ಇದು ನಮ್ಮ ಡಾರ್ಜಿಲಿಂಗ್ ಕೇಫು ಗೈಸ್. ಇಲ್ಲಿ ಮೇಲೆ ಬಂದಿದ್ದೀವಿ, ಕ್ಲಿಫ್ ಮೇಲೆ ನೋಡಿ. ಆ ಸೈಡೆಲ್ಲ ಇದೆ, ಅಲ್ಲಿ ಆ ಸೈಡೆಲ್ಲ ಕೇಫ್ ಎಲ್ಲ ಇದೆ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ಅವರೇ. ಏನ್ರು ಏನಿಲ್ಲ ಮಚ್ಚ. ಗೈಸ್ ನನಗೇನೋ ಆಯ್ತು ಅಂದರೆ ಇನ್ನೊಂದು ಮಕ್ಕಳ ಕಾರಣ ಹೇಳ್ತಾ ಇದ್ದೀನಿ ವ್ಲಾಗಲ್ಲಿ. ಗೈಸ್ ಇವತ್ತು ನಾವು ಈ ಒಂದು ಸ್ಟೇನ ಬಿಟ್ಟು ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗೋ ಸಮಯ ಬಂದಿದೆ. 3 ದಿವಸ ಹಿಂಗಾಗೋಯ್ತು. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ಸೊ ಇವಾಗ ನೆಕ್ಸ್ಟು ನಾವು ಬ್ಯಾಂಗ್ಳೂರ್ಗೆ ಹೋಗಬೇಕು. ಇವಾಗ ಟೈಮ್ ಬಂದು 10:30, ಮ್ಯಾಕ್ಸಿಮಮ್ 10:30 ಇಲ್ಲ 10:45 ಏನೋ ಗೊತ್ತಿಲ್ಲ. ಇನ್ನು ಹೋಗಿ ನಾವು ಜಟಾಯು ನೋಡಬೇಕು ಇಲ್ಲ ಕೂಡ ಗೊತ್ತಿಲ್ಲ. ಅವ್ರು ಪ್ಲ್ಯಾನ್ ಮಾಡೋರೆಲ್ಲ ಕೂಡ ಗೊತ್ತಿಲ್ಲ. ಶ್ಯೂರ್ಲಿ ಮಿಸ್ ದಿಸ್ ಪ್ಲೇಸ್. ಈ ಒಂದು ಫ್ಲವರ್ ಆ್ಯಂಡ್ ಈ ಒಂದು ಜಾಗ ಆ್ಯಂಡ್ ಈ ಒಂದು ಜಾಗನ ಹೊರಗಡೆ ಎಲ್ಲ ಬಿಡಿ, ಈ ಒಂದು ಜಾಗನ, ಈ ಒಂದು ಪಾರ್ಕಿಂಗ್ನ ಆ್ಯಂಡ್ ಈ ಒಂದು ಗಿಡನ ಐ ಮಿಸ್ ದಿಸ್. ಸೊ ಲೆಟ್ಸ್ ಗೋ. ಇನ್ನೇನು ತಿರ್ಗಾ ಯಾವಾಗಾದ್ರೂ ಬರೋಣ. ಅದಕ್ಕೆ ನಾವು ಬೆಂಗಳೂರು ವಾಪಸ್ ಹೋಗೋಣ. ಗೈಸ್ ನಾವು ನಮ್ಮ ಸ್ಟೇ ಹತ್ರದಿಂದ ಬಂದು ಇವಾಗ ಜಟಾಯುಗೆ ಬಂದಿದ್ದೀವಿ. ಜಟಾಯು ಹತ್ರ ಒಳಗಡೆ ಪಾರ್ಕಿಂಗ್ ಇಲ್ಲ, ಅಷ್ಟು ಜನ ಇದ್ದಾರೆ.
ಅದಕ್ಕೆ ರೋಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ ನಡ್ಕೊಂಡು. ನೋಡಿ ಹೋಗ್ತಿದ್ದಾರೆ. ಇಲ್ಲಿ ನೋಡಿದೆ ನೋಡಿ, ಇಲ್ಲಿ ಮರಕ್ಕೆ ಆ ಗಮ್ ತೆಗಿತಿದ್ದಾರೆ ಮರದಿಂದ. ಸೊ ಇದರಲ್ಲೇ ಫೆವಿಕಾಲ್ ಎಲ್ಲ ಮಾಡೋದು. ಸಕ್ಕತ್ತಾಗಿದೆ ನೋಡೋಕ್ಕೆ. ಓಕೆ ಬನ್ನಿ ಹೋಗೋಣ. ಜಾಸ್ತಿ ಜನ ಅವರೇ. ಇನ್ ಕೇಸ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡೋದು. ಸ್ಕಿಪ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಇಷ್ಟು ದೂರ ಬಂದಿದ್ದೀವಿ, ತಿರ್ಗಾ ಯಾವಾಗ ಬರ್ತೀವಿ ಅನ್ನೋ ಗೊತ್ತಿಲ್ಲ. ಇಲ್ಸಿ ಏನು ಮಾಡೋದು ಏನು ಅಂತ. ಬಟ್ ಲೆಟ್ಸ್ ಗೋ. ಇಲ್ಲಿ ಮನೆಗಳು ಕೂಡ ಸಕ್ಕತ್ತಾಗಿದೆ ನೋಡಿ. ಈ ಮನೆ ಆ ಮನೆ ನೋಡಿ, ಯಾವ ಒಂದು ಮನೆ ಮತ್ತು ಈ ಮನೆ ನೋಡಿ ಸಕ್ಕತ್ತಾಗಿದೆ. ಅರ್ತ್ ಸೆಂಟರ್ ಅಂತ ಇದು ಜಟಾಯು. ಗೈಸ್ ಇವಾಗ ನಮ್ಮ ವಿಶಾಲ್ ಇನ್ನೂ 2-3 ಹುಡುಗರು ಒಳಗಡೆ ಹೋಗಿದ್ದಾರೆ. ಅಲೆಕ್ಸ್ ಎಲ್ಲ ಹೋಗ್ಬಿಟ್ಟು ಪ್ರೈಸ್ ಎಷ್ಟಿದೆ ಏನೋ ಅಂತ ನೋಡ್ತಾರೆ. ಮೇಲೆ ಕಾಣಿಸಿದೆ ಅಲ್ವಾ, ಅದು ಜಟಾಯು. ಸೊ ಹೋಗಿದ್ದಾರೆ ನೋಡ್ಕೊಂಬರೋಕ್ಕೆ. ರಶ್ ಜಾಸ್ತಿ ಇದ್ದರೆ ನಾವು ಹೋಗೋಲ್ಲ. ಇನ್ ಕೇಸ್ ರಶ್ ಕಮ್ಮಿ ಇದ್ದರೆ ವಿಲ್ ಗೋ. ಯಾಕೆ ರಶ್ ಜಾಸ್ತಿ ಹಾಕಿದೆ ಅಂದರೆ ಆ ಕೇಬಲ್ ಮೇಲೆ ಕಾಣಿಸಿದೆಯಲ್ಲ, ಅದಕ್ಕೆ ಹೋಗ್ತಿರೋ ಜನ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ರಶ್ ಜಾಸ್ತಿ ಇದೆ. ನಮ್ಮ ಬಾಯ್ಸ್ ಒಳಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದಾರೆ. ನೋಡಿದ್ದು ಪಾರ್ಕಿಂಗ್ ಫುಲ್ಲಾಗಿ ಹೋಗಿದೆ. ಪಾರ್ಕಿಂಗು ಇಲ್ಲೆಲ್ಲ ಪಾರ್ಕಿಂಗ್ ಫುಲ್ ನೋಡಿ. ಎಲ್ಲೆಲ್ಲಿಂದ ಜನ ಬಂದವರೋ ಗೊತ್ತಿಲ್ಲ. ಫುಲ್ ಫಿಲ್ ನೋಡಿ. ಪಾರ್ಕಿಂಗ್ ಇಲ್ಲ ಅಂದರೆ ಯೋಚನೆ ಮಾಡಿ ಎಲ್ಲಿ ಹೋಗ್ತಾರ ಅವರು. ಓಕೆ ನೋಡಿ, ಜ್ಯೂಸ್ ತೊಗೊಂಡಿದ್ದೀವಿ, ನೀರು ತೊಗೊಂಡಿದ್ದೀವಿ. ಗೈಸ್ ಇಲ್ಲಿ ಬಂದಿದ್ದೀರಿ ಗೈಸ್. ಫುಲ್ ಜನ ಹಿಂದೆ ನೋಡಿ, ಜನ ಹೆಂಗವ್ರೆ ಅಂತ. ಬಿಸಿಲು 2 ನಿಮಿಷ ಮಳೆ ಬೀಳುತ್ತೆ, 2 ನಿಮಿಷ ಬಿಸಿಲು. ಯಪ್ಪ ನೋಡಿ ಎಷ್ಟು ಜನ ಅವರೇ. ಭಯಂಕರ ಬಿಸಿಲು ಹೊಡಿದಿದೆ ಗಾಯ್ಸ್, ತುಂಬ ಬಿಸಿಲಿದೆ. ಹೆವಿ ಬಿಸಿಲು, ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ನೋಡೋಣ. ಕೇಬಲ್ ಕಾರಲ್ಲಿ ನಾವು ಹೋಗ್ತಿರೋದು. ಹೆಂಗೋ ನಡ್ಕೊಂಡು ಹೋದರೆ 800 ಸ್ಟೆಪ್ಸು. ಮಿನಿ ತಿರುಪತಿ ಆಗೋಗುತ್ತೆ. ತಿರುಪತಿಯಲ್ಲಿ ಇದೆಯಲ್ಲ 800 ಸ್ಟೆಪ್ಸು. 800 ಸ್ಟೆಪ್ಸು. ಬಿಸಿಲು ಕರೆಗೆ ಹೋಗ್ತೀವಿ. ಒಂದು 50 ಮಿನಿಟ್ಸ್ ಆಗುತ್ತೆ ಅಂದರೆ ಹೋಗೋಕ್ಕೆ. ಆಗಲ್ಲ. ಅದಕ್ಕೆ ನಾವು ಕೇಬಲ್ ಕಾರಲ್ಲಿ ಹೋಗ್ತೀವಿ. ಹೋಗಿ ನೋಡ್ಕೊಂಡು ಬಂದ್ಬಿಡೋ. ತಿರ್ಗಾ ಯಾವಾಗ ಬರ್ತೀವೋ ಏನೋ ಯಾರಿಗೆ ಗೊತ್ತು. ಅದಕ್ಕೆ ಲೆಟ್ಸ್ ಸಿ. ಇವಾಗ ಫೈನಲಿ ಗೋಯಿಂಗ್. ಇವಾಗ ಬರಲಿ, ಟಿಕೆಟ್ ಇಸ್ಕೊಂಡು ಬರ್ತಾಯಿದ್ದಾರೆ. ಬಂದಿದ ತಕ್ಷಣ ಹೋಗೋದು. ಒಳಗಡೆ ಬಂದ್ರಿ ಗೈಸ್. ಇವಾಗ ತಾನೇ ತಣ್ಣಗಿದೆ ಇಲ್ಲಿ. AC ಖರಾಬಾಗಿದೆ. ಬನ್ನಿ ಲೆಟ್ಸ್ ಗೋ. ಎಲ್ಲ ಇಲ್ಲಿ ಫುಲ್ ಸೆಕ್ಯೂರಿಟಿ ಚೆಕ್ ಎಲ್ಲ ನಡೀತಿದೆ. ಸೊ ಚೆಕ್ ಎಲ್ಲ ಮಾಡಿ ಕಳಿಸ್ತಾರೆ. ನೋಡ್ತಿದ್ದಾರೆ. ಓಕೆ ಲೆಟ್ಸ್ ಗೋ. ಹೆಂಗಿದೆ ಎಂಟ್ರೆನ್ಸು. ಮೇಲೆಗೆ ಒಂದು ಸ್ಟೆಪ್ ಬಂದು ಇಟ್ಬಿಡೋದು. ಚೆನ್ನಾಗಿದೆ. ಇಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ ನಮ್ಮನ್ನು. ಒಳ್ಳೆ ಯಾವುದೋ ಮಾಲಿಗೆ ಬಂದಂಗಿದೆ ನಮಗೆ. ಹೊರಗಡೆ ಬಂದಿದ್ದೀರಿ. ಏನೋ PVRಗೆ ಬಂದಂಗಿದೆ ಗೈಸ್ ನಮಗೆ. PVR ಒಳಗಡೆ ಬಂದಂಗಿಲ್ಲ ಮಚ್ಚ. ನೋಡಿ ಹೇಗಿದೆ ಅಂತ. ಹೇಗೆ ಆಗ್ತೈತೆ. ಇಲ್ಲಿ ಬಂದು ನಿಂತಿದ್ದೀವಿ ನೋಡಿ. ಗೇಟ್ ಹಾಕಿ ನಿಲ್ಸ್ಬಿಟ್ಟವ್ರು ನಮ್ಮನ್ನು. ಇಲ್ಲಿ ಒಳಗಡೆ 20 ಮಿನಿಟ್ಸ್ ವೆಯ್ಟಿಂಗ್ ಪೀರಿಯಡ್ ಅಂತೆ. 20 ಮಿನಿಟ್ಸ್ ಆದಮೇಲೆ ನಮ್ಮ ಹುಡುಗ ಬರ್ತಾನೆ ಅಪ್ರೂವಲ್ ತೊಗೊಂಡು ಅಲ್ಲಿಂದ ಟಿಕೆಟ್ಸ್ ಎಲ್ಲ ಸೀಲ್ ಮಾಡಿ ಕಳಿಸ್ತಾರೆ ಅಲ್ಲಿಂದ. ಸೊ ಇಲ್ಲಿಂದ ಈ ಸ್ವಲ್ಪ ಕೂತ್ಕೊಂಡು ಅದಾದಮೇಲೆ ಹೋಗೋದು ಮೇಲೆಗೆ. ಗೈಸ್ ಹೊರಗಡೆ ಬಂದುಬಿಟ್ರಿ ನಾವು. ಇಲ್ಲಿಂದ ಸ್ವಲ್ಪ ಹೊತ್ತಷ್ಟೇ. ಇಲ್ಲಿ ಬಂದಿದ್ದೀವಿ ಅಂದರೆ ಇನ್ನು ಬೇಗ ಹೋಗ್ಬಿಡ್ತೀವಿ ಅಂತಾನೆ ಅರ್ಥ. ಸೊ ಇಲ್ಲಿ ಬಂದು ಕುತ್ಕೊಳೋದು. ಎಲ್ಲ ಕುತ್ಕೊಂಡಿದ್ದಾರೆ ನಮ್ಮ ಥರನೇ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿ ಏನು ಬೇಕೋ ಅದು ತಿನ್ಬೋದು ಅಲ್ಲಿ ಈಸ್ಕೊಂಡು. ಸುಸ್ತಾಗ್ತಿದೆ ತುಂಬ. ಇವಾಗ ಅಲ್ಲಿ ಆಚೆ ಅಲ್ಲಿ ತೊಗೊಂಡು ಅಲ್ಲಿ ಹಿಂದೆ ಚೇರ್ಗಳಲ್ಲಿ ಕೂರಿಸಿದ್ರು. ಇವಾಗ ನಾರ್ಮಲಾಗಿ ಹೊರಗಡೆ ಕೂರಿಸಿದ್ದಾರೆ. ಸೊ ಇಟ್ ಇಸ್ ಸೋ ಗುಡ್. ನಾವು ನಮ್ಮ ಹುಡುಗರ ಜೊತೆ ಕುತ್ಕೊಳ್ಳೋಣ. ಗೈಸ್ ಎಕ್ಬಿಟ್ಟು ಹೋಗ್ತಾಯಿದ್ದೀವಿ ಮೇಲೆಗೆ. ಹೋಗ್ತಾ ಇದ್ದೀವಿ. ಓಕೆ ಸೊ ಇಲ್ಲಿ ಬರುತ್ತೆ ಕೇಬಲ್ ಕಾರ್. ಸೊ ಅದ್ರಲ್ಲಿ ಕುತ್ಕೊಂಡು ಹೋಗೋದು ಅಷ್ಟೇ. ನೋಡಿ ಪ್ರೈಸ್ ನೋಡಿ ಹೀಗೆ ಮೇಲೆ ಹೋಗೋದು. ಟೈಮ್ 2:16 ಆಗಿದೆ ಮಧ್ಯಾಹ್ನ. ಜನ ನೋಡಿ ಹೆಂಗಿದ್ದಾರೆ. ನೋಡಿದ್ರಾ ಹೆಂಗಿದ್ದಾರೆ ಜನ ಅಂದ್ಬಿಟ್ಟು. ಇನ್ನು ಬರಬೇಕು. ಬಂದಿರಲ್ಲ ಮೂವ್ ಆಗಬೇಕು. ಆದರೆ ನಾವು ಹೋಗೋಕ್ಕಾಗೋದು. ನೋಡಿ ಹೆಂಗೋಗುತ್ತೆ ಫಾಸ್ಟಾಗಿ.
ಟೇಕ್ ಆಫ್ ಮಾತ್ರ ಖರಾಬಾಗಿ ಹೋಗ್ತಿದೆ, ಫುಲ್ ಸ್ಪೀಡಾಗಿ ಹೋಗುತ್ತೆ, ಬರಬೇಕಾದ್ರೆ ಫುಲ್ ಸ್ಲೋವಾಗಿ ಬರುತ್ತೆ. ಚೆನ್ನಾಗಿದೆ. ನಾವಿಲ್ಲ ನಿಂತ್ಕೊಂಡಿದ್ದೀವಿ, ಇದು ನಿಲ್ಲಲ್ಲ, ಇದು ನಿಲ್ಲಿಸಲ್ಲ, ಅದು ಹಂಗೆ ನಾವು ಟಕ್ 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 ಅಂತ ಎಕ್ಬೇಕು. ಬೇಗ ರಪ್ ರಪ್ ಅಂತ ಎಕ್ಬಿಟ್ರೆ ಆರಾಮಾಗಿ. ನೋಡಿ ಇನ್ನೊಂದು ಬರ್ತಿದೆ, ಅಲ್ಲಿ ಬರ್ತಾ ಇದೆ. ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ನಿಂತ್ಕೊಂಡಿದ್ದಾರೆ. ಇದು ಬರ್ತಿದೆ ಇಲ್ಲಿ, ಇದು ಸ್ಲೋ ಆಗಿ ಇಳಿದು ಕ್ಲೀನಾಗಿ ಹಿಂಗೆ ಇಲ್ಲಿ ರೌಂಡ್ ಹೊಡ್ಕೊಂಬಂದು ಅಲ್ಲಿ ನಿಲ್ಲಲ್ಲ, ಹೋಗ್ತಾ ಇರುತ್ತೆ, ನಾವು ಎಗ್ತಾ ಇರಬೇಕು. ನೋಡಿ ಹೆಂಗೆ ಇಳ್ಕೊತಿದ್ದಾರೆ, ಹಿಂಗೆ ತಿರ್ಕೊತಿದೆ ಇದು. ನಾವು ಹೋಗೋಣ ಮುಂದೆ ಹಂಗೆ. ನಮ್ದು ಬಂತು ಈಗ. ಹೋಗ ಓಕೆ. ಬಂದ್ಬಿಟ್ರಿ ಒಳಗಡೆಗೆ, ಈ ಸಾಕು ಕುತ್ಕೊಂಡ್ಬಿಟ್ರಿ. ಓಕೆ ಶೋರ್. ಕ್ಲೋಸ್ ಆಯಿತು. ಹಾಂ, ಸರ್ರ ಅಂತ ಹೋಗುತ್ತೆ ಇವಾಗ ಮೇಲೆಗೆ. ನೋಡೋಣ ಇರಪ್ಪ, ಹೆಂಗೋಗುತ್ತೇನೋ ಗೊತ್ತಿಲ್ಲ ಇದು. ಹಾಂ, ಓಕೆ ಬಾ. ಮೋಷನ್ ಸಿಕ್ನೆಸ್ ಇದೆ. ವಾವ್, ಸಕ್ಕದಾಗಿದೆ. ಬಂದ್ಬಿಟ್ವಿ, ಸೇಫಾಗಿ ಬಂದ್ಬಿಟ್ಟು ಮೇಲೆಗೆ. ನೋಡಿ ಹೆಂಗಿದೆ, ನಮ್ಮ ಬಾಯ್ಸ್ ಕೂಡ ಇಳ್ಕೊಂಬಿಟ್ರು. ಓಕೆ, ಎಲ್ಲ ಕೂರಿಸಿದ್ದಾರೆ ಎಲ್ಲರೂ. ಯಾಕೆ ಕೂರಿಸಿದಾರೆ ಅಂತ ಕೂಡ ಗೊತ್ತಿಲ್ಲಲ್ಲ. ಇಲ್ಲ ನಾವು ವೆಯ್ಟಿಂಗ್ ಪೀರಿಯಡ್ ಆಯಿತಾ, ಇಲ್ಲಿ ಸ್ವಲ್ಪ ತಣ್ಣಗಿದೆ. ನೋಡಿ ಗೈಸ್, ಅರ್ತ್ ಸೆಂಟರ್ ಆ್ಯಂಡ್ ಹಿಯರ್ಸ್ ಜಟಾಯು. ನೋಡಿ ಹೆಂಗಿದೆ, ವಾಹ್, ಸಕ್ಕತ್ತಾಗಿದೆ ಗೈಸ್. ಸೊ ಗೈಸ್, ಮೇಲೆ ಬಂದು ಫೈನಲಿ ನಮ್ಮ ಮುಂದೆ ಜಟಾಯು ಇದೆ. ನೋಡಿ ಹೆಂಗಿದೆ ಅಂತ, ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ನಾನು ನೋಡಿದ್ದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ನೋಡಿದ್ದೆಲ್ಲ ಡ್ರೋನ್ ಶಾಟ್ಸು, ಇಲ್ಲಿಂದನೂ ಆ್ಯಕ್ಚುಲಿ ಸಕ್ಕತ್ತಾಗಿದೆ. ನಾನು ನೋಡಿದ್ದೆಲ್ಲ ಡ್ರೋನ್ ಶಾಟ್ಸೇ, ಇಲ್ಲಿ ಸಕ್ಕತ್ತಾಗಿದೆ ನೋಡಿ. ತುಂಬ ಒಳ್ಳೆ ನೇಚರು. ನೋಡಿ ಹೆಂಗೆ ಕಾಣಿಸ್ತಿದೆ, ವಾಹ್. ಬಂದು ಒಳ್ಳೆ ಕೆಲಸ ಮಾಡಿದೆ, ಇಲ್ಲಾಂದರೆ ಇದೆಲ್ಲ ಮಿಸ್ ಮಾಡ್ಕೊತಿದ್ವಿ. ಚೆನ್ನಾಗಿದೆ, ವಾಹ್. ಈಗಳನ್ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಗುರು, ಪರ್ಫೆಕ್ಟ್ ಆರ್ಟ್ ಇದು. ನೋಡಿ ಹೇಗಿದೆ ಅಂತ, ತುಂಬ ಖುಷಿಯಾಗುತ್ತೆ 1 ಕಿಲೋಮೀಟರ್ ನೋಡೋಕ್ಕೆ. ಈ ಸೈಡ್ ನಡ್ಕೊಂಬಂದ್ರಿ, ನೋಡಿ ಈ ಸೈಡ್ ಹೆಂಗಿದೆ, ಜಾರ ಬಂಡಿ ಇದ್ದಂಗಿದೆ. ಬಟ್ ಅಲ್ಲ ನಾವು ಹೋಗಂಗಿಲ್ಲ, ಚೆನ್ನಾಗಿದೆ. ನೀವು ನೋಡ್ಕೊಂಬರೋಣ. ಇದು ದೇವಸ್ಥಾನ ಎಲ್ಲ ಇದೆ. ಸೊ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಇಲ್ಲೊಂದು ಸೀನ್ರಿ ನೋಡೋಕ್ಕಿದೆ. ಸಕ್ಕತ್ತಾಗಿದೆ ಗೈಸ್. ಇಷ್ಟು ಮೇಲೆ ಇಷ್ಟು ಚೆನ್ನಾಗಿ ಎಲ್ಲ ಬಿಲ್ಡ್ ಮಾಡಿದ್ದಾರೆ ಅಂದರೆ ಸೊ ಗ್ರೇಟ್ ಅಲ್ವಾ. ಈ ಆ್ಯಂಗಲೆಲ್ಲ ಸಕ್ಕತ್ತಾಗಿದೆ ಜಟಾಯು. ಸೂಪರ್. ಇವರನ್ನು ಕೀ ಸೈಡ್ ಬಂದ್ಬಿಟ್ಟವ್ರೆ.
ಇಲ್ಲಿಂದ ಇನ್ನೂ ಸಖತ್ತಾಗಿದೆ. ಈ ಸೈಡ್ ವ್ಯೂ ಸೂಪರ್ ಆಗಿದೆ. ಅಮ್ಮ ಟೆಂಪಲ್ ಟ್ರಸ್ಟ್. ಪ್ಲೀಸ್ ಡೋಂಟ್ ಲೀವ್ ಯುವರ್ ಫುಟ್ವೇರ್ ಹಿಯರ್, ಕೀಪ್ ದೆಮ್ ಇನ್ ದಿ ಫುಟ್ವೇರ್ ಸ್ಟ್ಯಾಂಡ್. ಫುಟ್ವೇರ್ಗೆ ಎಷ್ಟು? 5 rupees. ಓಕೆ, ಪರ್ ಪೇರ್, ನಾಟ್ ಅ ಪ್ರಾಬ್ಲಮ್. ಚಪ್ಪಲಿ ಬಿಚ್ಬಿಟ್ಟು ಹೋಗೋಣ. ಚಪ್ಪಲಿ ಬಿಚ್ಚಿದಾಯ್ತು, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ದೇವಸ್ಥಾನ ಹೋಗಿ ನೋಡಿಕೊಂಡು ದರ್ಶನ ಮಾಡಿಕೊಂಡು ಜೂಟ್ ಇಲ್ಲಿಂದ. ದೇವಸ್ಥಾನ ಇದೆಯಾ? ಕ್ಲೋಸ್ ಏನೋ? ಕ್ಲೋಸಾ ಓಪನಾ? ನೋಡಿ ಗೈಸ್ ಹೆಂಗಿದೆ. ಬಾ 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 ಬಾ. ಇದು ಫುಲ್ ಆ್ಯಂಡ್ ಫುಲ್ ಇಸ್ಕಾನ್ ಮ್ಯಾನೇಜ್ಮೆಂಟ್ ಅಂದರೆ ಗೊತ್ತಿಲ್ಲದೆ ಅದ್ರ ಬಗ್ಗೆ ತಿಳ್ಕೊಬೇಕು. ಬ್ರಹ್ಮಶ್ರೀ ನೀಲಕಂಠ ಗುರುಪಾದಾರ್ ಇವರು. ಇಲ್ಲಿ ಯಾರೋ ಒಬ್ಬರಿದ್ದಾರೆ, ಸ್ವಾಮಿ ಸತ್ಯಾನಂದ ಸರಸ್ವತಿ, ಇವರು ಋಷಿಗಳು. ಸೊ ಸತ್ಯಾನಂದ ಸರಸ್ವತಿ ದೇವಸ್ಥಾನ ಇದು. ಒಂದು ರೌಂಡ್ ಹಾಕೊಂಡು ಬಂದ್ಬಿಡ ನೋಡೋಣ. ಓಕೆ, ಇಷ್ಟ ಮಶ ಇದ್ರ ಮೇಲೆ ನಡೆಯೋ. ಇಲ್ಲಿ ಆಗ್ತಾಯಿಲ್ಲ, ಸುಡ್ತೈತೆ ಕಾಲು. ಚೆನ್ನಾಗೈತೆ ಇಲ್ಲಿ ವ್ಯೂ, ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ದೇವಸ್ಥಾನ ಸೀತಾದೇವಿ. ಅಲ್ಲೋಗಿ ದೇವ್ರ ದರ್ಶನ ಮಾಡ್ಕೊಂಬಂದ್ರಿ. ಒಳಗಡೆ ಎಲ್ಲ ಇಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಅಷ್ಟಾಗಿಲ್ಲ, ಜಸ್ಟ್ ಒಳಗಡೆ ಹೋಗಿ ನೋಡ್ಕೊಂಬಂದ್ರೆ ಅಲ್ಲಿ ಗ್ಲಾಸ್ ಹಾಕಿದ್ದಾರೆ. ಸೊ ಅಲ್ಲಿ ನೋ ಫೋಟೋ ಅವ್ರ ವಿಡಿಯೋ ಅಂತ ಇದೆ. ಸೊ ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಅಲ್ಲಿ ತೆಗಿಬಾರ್ದು. ಹಾಂ ಪಾಪ ಗೈಸ್, ನಿಜ ಮಸ್ತಾಗಿದೆ. ಮಸ್ಟ್ ಆ್ಯಂಡ್ ವಿಸಿಟ್ ಕೇರಳ. ವರ್ಕಾಲಾಗಿ ಬಂದರೆ ಇದು ಜಟಾಯು ಆರ್ಟ್ ಸೆಂಟರ್ಗೆ ಬನ್ನಿ. ಏನೋ ಇದೆ ಇಲ್ಲಿ, ನಾಗರಾವ್ದು ಸಿಂಬಲ್ ಇದೆ, ವೀರ ಜಟಾಯು. ಸೊ ಈ ಒಂದು ದೇವರೇ ನಮ್ಮ ಸೀತಾದೇವಿನ ಕಾಪಾಡೋಕೆ ಹೋಗಿದ್ದು. ಒಳಗಡೆ ಕಾಣಿಸಿದೆಯಲ್ಲ ಗೊತ್ತಿಲ್ಲ. ಸೊ ಇವರು ಕಾಪಾಡೋಕೆ ಹೋಗಿ ಇಲ್ಲಿ ಬಂದು ಬಿತ್ತರು. ಸೊ ಈ ಒಂದು ಜಾಗ ಜಟಾಯು. ಇದು ದೇವಸ್ಥಾನ ನೋಡ್ದಂಗಾರೆ, ಇದು ದೇವಸ್ಥಾನ. ಆ್ಯಂಡ್ ಇದು ಶ್ರೀರಾಮನ ಪಾದ ಅಂತೆ. ಸೊ ಇಲ್ಲಿ ಬಂದು ಅವ್ರು ನಿಂತ್ಕೊಂಡು ಇದು ಜಟಾಯು ಆಯಿತು. ಅವ್ರು ಬಂದು ಬಿದ್ದಿರೋ ಜಾಗ ಆ್ಯಂಡ್ ಶ್ರೀರಾಮನ ಪಾದ ಎರಡೂ ಅಲ್ಲೇ ಇರೋದು. ಸೊ ಅದಕ್ಕೆ ಅದನ್ನ ಹಂಗೆ ಸೀಲ್ ಮಾಡಿಬಿಟ್ಟಿದ್ದಾರೆ. ಶ್ರೀರಾಮನ ಪಾದ ಆ್ಯಂಡ್ ಜಟಾಯು ಬಿದ್ದಿರೋ ಜಾಗ ಎರಡೂ ಇದೆ. ಅವರು ಬಿದ್ದು ಅದಾದಮೇಲೆ ರಾಮ ಬಂದು ನಿಂತ್ಕೊಂಡು ಏನಾಯಿತು ಎತ್ತ ಅಂತ ಕೇಳಿದಾಗ, ಸೊ ಈ ಥರ ಎತ್ಕೊಂಡು ಹೋಗ್ತಿದ್ದಾರೆ. ಕಿಡ್ನಾಪ್ ಆಗಿದೆ, ರಾಮನ ಎತ್ಕೊಂಡು ಹೋಗ್ತಿದ್ದಾರೆ ಸೀತಾದೇವಿನ. ಸೊ ನಾನು ಆದಷ್ಟು ಕಾಪಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನನ್ನ ಕೈಲಿ ಆಗಿಲ್ಲ ಅಂತ ಹೇಳಿ ಇಲ್ಲೇ ಇದ್ರು. ಅದಾದಮೇಲೆ ಇಲ್ಲಿಂದ ಎಲ್ಲರಿಗೂ ಗೊತ್ತಿರೋದು ರಾಮಾಯಣ ಕಂಟಿನ್ಯೂ ಆಗುತ್ತೆ. ಎಷ್ಟೋ ಪ್ರಾಣಿ ಪಕ್ಷಿಗಳು ಬಂದಿರೋದು ಅಲ್ಲಿ ಜಟಾಯುನ ಒಂದು. ಬಟ್ ದಿಸ್ ವಾಸ್ ಅ ಲೆಜೆಂಡ್ರಿ ಒನ್. ಸಖತ್ತ ಬಂದು ಕಾಪಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಆಗಿಲ್ಲ ಅವ್ರ ಕೈ. ಯಾಕಂದರೆ ರಾವಣ ತುಂಬ ಸ್ಟ್ರಾಂಗ್ ಅಲ್ವಾ, ಅದಕ್ಕೆ. ಸರಿ, ನಮ್ಮ ಬೆಂಕಿಯವ್ರು ಹೋಗಿ ನಿಂತ್ಕೊಂಡಿದ್ದಾರೆ, ಫೋಟೋ ಹಿಡ್ಸ್ಕೊತಾರಂತೆ. ಫೋಟೋ ಹಿಡ್ಬಿಟ್ಟು ಕೆಳಗಡೆ ಹೋಗಿ ಮನೆ ಚಿಂತೀನಿ ನೋಡಿ. ಎಕ್ಸಿಟ್ಟು ಹೋಗ್ತಿದ್ದೀವಿ ನಾವು. ಜಟಾಯು ಮುಗೀತು. ಸೊ ಇವಾಗ ಹೋಗಿ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಮೇಲೆ ಜಟಾಯು ಇರೋದು. ಬಟ್ ಇಟ್ ವಾಸ್ ವೆರಿ ಗುಡ್. ಮೇಲೆ ನನಗೆ ಹೋಗೋಣ ನಾವು. ಗೈಸ್, ಬೆಲೆಗೆ ತಿನ್ನಬೇಕಾಗಿರೋ ನಾಷ್ಟ ಇವಾಗ ತಿಂತಾರೆ ನಮ್ಮ ಬಾಯ್ಸ್ ಎಲ್ಲರೂ. ಸೊ ಅದಕ್ಕೆ ನಾನು ತಿಂತೀನಿ. ತಮಿಳ್ನಾಡು ಸ್ಪೆಷಲ್ ತಿನ್ಬಿಟ್ಟು ಹೋಗೋಣ. ಗೈಸ್, ಇವಾಗ ತಾನೇ ನಾವು ಮಧುರೈಗೆ ರೀಚ್ ಆದರೆ. ಸೊ ಇಲ್ಲಿಂದ ಊಟ ಮಾಡಿಕೊಂಡು ಅದಾದಮೇಲೆ ಸ್ಟ್ರೈಟ್ ಹೊಡಿತಾ ಇರೋದೇ, ಏನಾದರೂ ಬ್ರೇಕ್ಸ್ ತೊಗೊತಾ ಹೋಗ್ತಾ ಇರಬೇಕು. ಇಲ್ಲಿಂದ ನಾನು ಅರಸ್ತೀನಿ ಕಾರ್ ಸ್ವಲ್ಪ ದೂರ. ಅದಾದಮೇಲೆ ವಿಶಾಲ್ ಓಡಿಸ್ತಾರೆ. ಸೊ ಹಂಗೆ ಚೇಂಜ್ ಆಗ್ತಾ ಇರಬೇಕು, ಯಾಕಂದರೆ ಒಬ್ಬನೇ ಎಷ್ಟೊತ್ತು ಅಂತ ಕಾರ್ ಓಡಿಸ್ತಾನೆ. ಅದಕ್ಕೆ ಇವಾಗ ಇಲ್ಲಿ ಊಟಕ್ಕಂತ ನಿಲ್ಸಿದ್ದೀವಿ. ನಾಟ್ ಶೋರ್ ಇದೆ ಅಂಗಡಿ ಅಂತ, ಬಟ್ ನೋಡ್ತಿದ್ದೀವಿ. ಯಾಕಂದರೆ ಮ್ಯಾಪಲ್ಲೇ ಒಂದು ತೋರಿಸಿದೆ, ಇಲ್ಲಿ ಬಂದು ಕೆಲಸ ಒಂದು ಹೇಳ್ತಿದೆ. ಒಂದು ಫೇಮಸ್ ಅಂಗಡಿ ಇದೆ ಅಲ್ಲಿ, ಕೊತ್ತು ಪರೋಟ ಅಂತ ಒಂದು ಡಿಶ್ ಇದೆ, ಸಕ್ಕತ್ತಾಗಿರುತ್ತೆ. ರಾಂಗ್ ಲೊಕೇಶನ್ ನೋಡಿ, ಹೇಳಿಲ್ವಾ ರಾಂಗ್ ಲೊಕೇಶನ್. ಅದಕ್ಕೆ ನನ್ನ ಶೋರ್ ಇದೇ ಜಾಗ ಅಂತ ಹೇಳಿಲ್ಲ. ಲೆಟ್ಸ್ ಗೋ. ನಮ್ಮ ಹಿಂಗೆ ತಿರ್ಗಾ ಕುತ್ಕೊಳ್ರಿ ಎಲ್ಲರೂ ಕಾರ್ಗಳಲ್ಲಿ ಇರಾರ. ಗೈಸ್, ಇವಾಗ ಥರ ನಾವು ಮದುವೆ ರೀಚ್ ಆದ್ರಿ. ಆ ಅಂಗಡಿ ನೋಡಿದ್ವಿ, ಸಿಕ್ತು ಅಂಗಡಿ. ನೋಡಿ ಎಷ್ಟು ಜನ ಇದ್ದಾರೆ, ಯಪ್ಪ ಏನು ಜನ ಅವರೇ ಗುರು. ಇದು ಫೇಮಸ್ ಅಂಗಡಿ ಅಂತ. ಅಂಗಡಿ ಹೆಸರು ಗೊತ್ತಿಲ್ಲ, ತಮಿಳಲ್ಲಿ ಬರ್ದವ್ರೆ.
ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ನಮ್ಮ ಫ್ರೆಂಡ್ಸು. ನೋಡೋಣ. ಇಲ್ಲಿ ಅದು ಪರೋಟ ಚೆನ್ನಾಗಿರುತ್ತಂತೆ, ಕೊತ್ತು ಪರೋಟ ಅಂತ. ಅದೇ ಚಿಕನ್ ಜೊತೆ ಟಕ್ 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 ಅಂತ ಹೊಡಿತಾರಲ್ವ ಅದು. ಸೊ ಅದನ್ನು ತಿನ್ಬಿಟ್ಟು ಹೊರಡೋದ ಇನ್ನು ಬ್ಯಾಂಗ್ಳೂರಿಗೆ. ಲೆಟ್ಸ್ ಗೋ. ಡಾರ್ಕರ್ಗ 3 ದಿವಸ ಆದಮೇಲೆ ಒಳ್ಳೆ ಊಟ ಗೈಸ್. ಮಧುರೈಯಲ್ಲಿ ಎಲ್ಲ ತಿಂತಿದ್ದೀವಿ. ಖಾರ ಖಾರ ಊಟ ಸಕ್ಕತ್ತಾಗಿದೆ. ಅದು ಸಕ್ಕತ್ತಾಗಿದೆ ಗೈಸ್. ಇದ್ರ ಜೊತೆ ಇದು ಸಕ್ಕತ್ತಾಗಿದೆ. ಎಲ್ಲ ತಿಂತಿದ್ದಾರೆ ಹೊಟ್ಟೆ ತುಂಬ. ಗೈಸ್ ಫೈನಲಿ ಬ್ಯಾಂಗ್ಳೂರು ಬಂದಾಯಿತು. ಬಾಯ್. ಎಲ್ಲ ಮಲಗಿದ್ದವ್ರೆ. ನಾವು ಹೋಗ್ಬೇಕಾರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ ಇಲ್ಲಿ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಎಂಡ್ ಮಾಡಿಬಿಟ್ರಿ. ಬನ್ನಿ ಹೋಗ್ಬಿಟ್ಟು ನಂಗೆ ಗಾಡಿ ಎತ್ಕೊಂಡು ಮನೆಗೆ ಹೋಗೋಣ. ಗೈಸ್ ಬೆಳಗ್ಗೆ ಅಲ್ಲಿಂದ ನಾವು ಸ್ಪ್ಲಿಟ್ ಆದ್ರಿ. ನಾನು ನಮ್ಮ ಬಾಯ್ಸ್ ಎಲ್ಲರೂ ಅಲ್ಲಿಂದ ನನ್ನ ಗಾಡಿ ಎತ್ಕೊಬೇಕಿತ್ತು. ವಿಶಾಲ್ ಅವ್ರ ಮನೆ ಹತ್ರ ಬಿಟ್ಟಿದ್ದೆ ಗಾಡಿನ. ಸೊ ಅಲ್ಲಿಂದ ಎತ್ಕೊಂಡು ನಮ್ಮ ಫ್ರೆಂಡ್ ಅಲೆಕ್ಸ್ನ ಡ್ರಾಪ್ ಮಾಡಿ ಅದಾದ್ಮೇಲೆ ನಮ್ಮ ಮನೆಗೆ ಬಂದು ಯಾಕೋ ತುಂಬ ಟಯರ್ಡ್ ಆಗ್ತಾಯಿತ್ತು. ನಾನ್ ಸ್ಟಾಪಾಗಿ ಹಂಗೆ ಕೂತ್ಕೊಂಡು ಹೊಡ್ಕೊಂಡು ಬಂದ್ವಲ್ವ. ಸೊ ತುಂಬ ಟಯರ್ಡ್ ಆಗಿತ್ತು. ಅದಕ್ಕೆ ಮಲ್ಕೊಂಬಿಟ್ಟೆ. ನೆಮ್ಮದಿಯಾಗಿ ಮಲ್ಕೊಂಡು ಎದ್ದು 4-5 ದಿವಸ ಆದಮೇಲೆ ನೆಮ್ಮದಿಯಾಗಿ ಬಿಸಿನೀರು ಸ್ನಾನ ಮಾಡಿದೆ. ಯಾಕಂದರೆ ಎಷ್ಟು ದಿವಸ ನಾವು ಅಲ್ಲಿದ್ವಿ, ನಮಗೆ ಅಲ್ಲಿ ಬಿಸಿನೀರು ಫೆಸಿಲಿಟಿ ಇದ್ದಿಲ್ಲ. ಸೊ ತಣ್ಣೀರಲ್ಲೇ ಸ್ನಾನ ಮಾಡ್ತಿದ್ವಿ. ಇವತ್ತು ಸ್ವಲ್ಪ ನೆಮ್ಮದಿಯಾಗಿದೆ. ಇದ್ರು ಬೆಂಗಳೂರು ನಮ್ಮ ಊರು, ನಮ್ಮ ಹೆಮ್ಮೆ. ಇಲ್ಲಿ ಕ್ಲೈಮೇಟು, ಇಲ್ಲಿನ ವೆದರು ನಮ್ಗೆ ಅಡ್ಜಸ್ಟ್ ಆಗೋಗಿದೆ. ಅಲ್ಲಿ ನಾವು ಇರೋಕ್ಕಾಗಿಲ್ಲ ಆ್ಯಕ್ಚುಲಿ. ಬಟ್ ಟ್ರಿಪ್ ಅಂತ ಹೋಗಿದ್ಮೇಲೆ ಅಡ್ಜಸ್ಟ್ ಆಗಲೇಬೇಕು. ಆ್ಯಂಡ್ ಅಲ್ಲಿರೋ ಜಾಗಗಳು ಎಕ್ಸ್ಪ್ಲೋರ್ ಮಾಡಿದ್ವಿ. ಇಟ್ ವಾಸ್ ಸೋ ಗುಡ್. ಒಳ್ಳೆ ನೇಚರ್ ಇತ್ತು. ಒಂದು ಸ್ವಲ್ಪ ಚೇಂಜ್ ಸಿಕ್ತು ನಮಗೆ. ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿರೋ ಜನಾಂಗ ಹತ್ರ ಮಾತಾಡಿ ಅವ್ರ ಭಾಷೆಯಲ್ಲಿ, ನಮ್ಗೆ ಅವ್ರ ಭಾಷೆ ಬರಲ್ಲ ಅಂದರೂ ಅವ್ರ ಭಾಷೆ ಬರೋ ಥರ ನಾವು ಮಾತಾಡಿ, ನಮ್ಮ ಕೈಲಿ ಏನೋ ಸ್ವಲ್ಪ ಗೊತ್ತಿರೋ ಅಷ್ಟು ಮಾತಾಡಿ, ಕಮ್ಯುನಿಕೇಷನ್ ಸ್ವಲ್ಪ ಹಂಗೆ ಆದ್ರೂ ಅವ್ರು ಅರ್ಥ ಮಾಡಿಕೊಂಡ್ರು. ಸೋ ಗುಡ್ ಪೀಪಲ್ ಅಟ್ ಕೇರಳ. ಲವ್ ಯು ಆಲ್. ಕೇರಳದಿಂದ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ, ಈ ಸತಿ ಸ್ವಲ್ಪ ಜಾಸ್ತಿನೇ ಬಜೆಟ್ ಹಾಕ್ಕೊಂಡು ನಮ್ಮದೇ ಆದಂಥ ಒಂದು ಕಾರ್ ಎತ್ಕೊಂಡು ನಾವು ನಮ್ಮ ಬಾಯ್ಸ್ ಎಲ್ಲರೂ ಖರ್ಚು ಮಾಡಿಕೊಂಡು ಅಷ್ಟೆಲ್ಲ ಖರ್ಚು ಮಾಡಿ ಆ ಒಂದು ಜಾಗದಲ್ಲಿ ಹೋಗಿ ಅಲ್ಲಿರೋ ಆ್ಯಕ್ಟಿವಿಟೀಸ್ನೆಲ್ಲ ಟ್ರೈ ಮಾಡಿ ಅಲ್ಲಿರೋ ಊಟಗಳನ್ನ ಟೇಸ್ಟ್ ಮಾಡಿದ್ವಿ. ಸಕ್ಕತ್ತಾಗಿತ್ತು. ವಿಡಿಯೋಗಿಷ್ಟೇ. ವಿಡಿಯೋ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಧನಂಜಯ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮ್ಮ ನಾಡು ನಮ್ಮ ಹೆಮ್ಮೆ ಕರ್ನಾಟಕ. ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು ಸೋ ಮಚ್.